ಏಯ್ ಇನ್ಫಾರ್ಮೇಶನ್ ಪಕ್ಕ ತಾನೆ? ಹೂನಣ್ಣ. ಫೀಲ್ಡರ್ಸ್ ಎಲ್ಲ ರೆಡಿ ಆಗವ್ರ? ರೆಡಿ ಅವ್ರಣ್ಣ. ಸ್ಕೆಚ್ ಮಿಸ್ ಆಗಬಾರ್ದು, ಸೇಫನ್ ಆಗ್ಬೇಕು. ಆಯ್ತಣ್ಣ. ಟೀಮ್ ಸಮೇತ ಬರ್ತಾವನ? ಜೊತೆಲಿ ಜಗ್ಗ ಬರ್ತಾವನೆ. ನಾಳೆ ಬೆಳಗ್ಗೆ ಜಯಚಂದ್ರನ್ ಸತ್ ಫೋಟೋ ಎಲ್ಲ ಪೇಪರಲ್ಲೂ ಬರಬೇಕು. ಅಣ್ಣ ಎಂಟ್ರಿ ಕೊಟ್ಟ. 2 ಕಾಪಿ. ಕೊತ್ನಾಲ್ ಫೀಲ್ಡ್ಗಳು ಯಾಕೋ ಇಲ್ಲ ಅವ್ರೆ? ಅವರೆಲ್ಲ ರೋಲ್ ಕಾಲ್ ಮಾಡಕ್ ಬಂದಿರ್ಬೇಕಣ್ಣ. ಅಣ್ಣ 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 ತಗೊಂಡ್ಬಿಟ್ಟವಣ್ಣ. ಹೆಂಗ ಮಿಸ್ ಆದ್ನ ಅವನು? ಹಿಂಗಾದ್ರೆ ಫೀಲ್ಡ್ ಅಲ್ಲಿ ನಾಳೆಯಿಂದ ನಮ್ಗೆ ಏನೋ ಮರ್ಯಾದೆ ಇರುತ್ತೆ. ಅವನು ಸುಮ್ನಿರೋ ನನ್ ಮಗ ಅಲ್ಲ, ನಮ್ಮ ಮೇಲೆ ಸ್ಕೆಚ್ ಹಾಕಿ ಹಾಕ್ತಾನೆ. ಅಲ್ಲ ಅಣ್ಣ 6 ಬೇಳು ಜಗ್ಗನ್ನ ನೀವೇ ಕೊಲೆ ಮಾಡಿದಿರಿ ಅಂತ ಗೊತ್ತಾಗ್ಬಿಡದೆ. ಅಣ್ಣ ಮಂಜ, ಏನೋ ಇದು? 6 ಬೆರಳು ಜಗ್ಗನ್ನ ಕತ್ತರಿಸಿದ ಮಚ್ಚು ಕೊಂದಿದ್ ನಾನೇ. ಏಯ್, ಅವನ್ನ ಕೊಂದಿದ್ದು ಕೊತ್ನಾಲ್ ಅಂತ ಇಡೀ ಊರಿಗೆ ಗೊತ್ತು. ನೋಡು, ಇದೆಲ್ಲ ಬೇಡ, ಹೋಗ್ತಾ ಇರೋ. ನಾನೇ ಅಂತ ಹೇಳ್ತಾ ಅಲ್ವಾ, ಒಳಗಾಗ್ತೀಯಾ? ಏಯ್, ಏನ್ ಮಾಡ್ತೀನಿ ನೋಡ್ತಾ ಇರೋ. ನಡಿ ಒಳಗೆ. ಆಗ್ರಾ ಸೈಡ್ ಒಳಗೆ. ಶಿವಣ್ಣ, ಬೇಗ FIR ರೆಡಿ ಮಾಡು. ಅಣ್ಣ ಲಾಕಪ್ ಅಲ್ಲಿದ್ದೀನಿ. ಕೊಲೆ ಮಾಡಿರೋದು ಕೊತ್ನಾಲೆ ಅಂತ ಗೊತ್ತಿದ್ರು ಬೇರೆ ಯಾರನ್ನ ಅರೆಸ್ಟ್ ಮಾಡಿದ್ರಲ್ಲ, ಏನ್ ಹೇಳಿ ನಿಮಗೆ? ಏನ್ ಮಾಡೋದು ಸರ್? ನನ್ ಮುಂದೆನೆ ಮಚ್ ತಂದಿಟ್ಟು ಕೊಲೆ ಮಾಡಿದ್ ನಾನೇ. ಅರೆಸ್ಟ್ ಮಾಡದೆ ಹೋದ್ರೆ ಕೋರ್ಟ್ಗೆ ಹೋಗ್ತೀನಿ ಇಂದ. ಸತ್ಯಾನ್ ಹುಡುಕಕ್ ಹೋದ್ರೆ ನಾವು ಕೆಲಸ ಕಳ್ಕೋಬೇಕಾಗತ್ತೆ. ಅದಕ್ಕೆ ಪೀಡೆ ತೊಲಗ್ತು ಅಂತ ಸುಮ್ನಾದೆ. ಏನ್ರಿ ಪೀಡೆ? ನಿಮ್ ಕೆಲ್ಸ ಅವ್ನ್ ಎಂತೋನಂತ ಸರ್ಟಿಫಿಕೇಟ್ ಕೊಡೋದಲ್ಲ, ಕ್ರೈಮ್ ನ ಕಂಟ್ರೋಲ್ ಮಾಡೋದು, ಕ್ರಿಮಿನಲ್ಸ್ ನ ಹಿಡಿಯೋದು. ಗೊತ್ತು ಸರ್, ಆದ್ರೆ ಏನ್ ಮಾಡೋದು? ಅರೆಸ್ಟ್ ಮಾಡಿದ್ರೆ ನಿಮ್ಮಂತವ್ರು ಬಂದು ಬಿಡಿಸ್ಕೊಂಡು ಹೋಗ್ತೀರಾ. ಏನು ಏನಂದ್ರಿ? ನಾನೇನಂದೆ? ಏನು ಗೊಣಗ್ತಿದ್ರಿ? ನಿಮ್ ನೆಗ್ಲಿಜೆನ್ಸ್ಗೆ ಬೇರೆಯವ್ರ ಮೇಲೆ ಗೂಬೆ ಕುಡಿಸ್ಬೇಡಿ. ಎಸ್ ಸರ್, ಅದೆಷ್ಟು ದಿನ ಮೆರಿತಿರೋ ಮೆರೀರಿ. ಡಿಪಾರ್ಟ್ಮೆಂಟ್ನ ಒಳಗೂ ಹೊರಗೂ ಕ್ಲೀನ್ ಮಾಡೋದಕ್ಕೆ ಸರಿಯಾದವನೊಬ್ಬ ಬರ್ತಾನೆ. ಆಗ ಓದ್ತೀನಿ ಗರುಡ ಪುರಾಣನ. ವಂಶಿ ಪ್ರಿಪೇರ್ ಮಾಡಿರೋ ಫೈಲ್ ನೋಡ್ರು. ಅದನ್ನ ಯಾಕೆ ತಗೊಂಡೆ? ಇರಪ್ಪ ನೋಡೋಣ. ಏನೋ ವಂಶಿ, ಚಾರ್ಜ್ ತಗೊಳಕ್ ಮುಂಚೆನೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಪೊಲೀಸ್ ಆಗ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ. ಅಂದ್ರೆ ನಾವು ಗೊತ್ತಿಲ್ಲಪ್ಪ, ಆದ್ರೆ ಮಾಡೋ ಕೆಲ್ಸಕ್ಕೆ ಮಾತ್ರ ಮೋಸ ಮಾಡಬಾರ್ದು. ಅದೇ ನನ್ನ ಇಂಟೆನ್ಷನ್. ಅದಕ್ಕೆ ಈ ಪ್ರಿಪರೇಷನ್. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬ 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಸಿಕ್ಕದೆ ಓಡಾಡ್ತಾ ಇದ್ದಾನೆ. ಅವನ ಬಗ್ಗೆ ನಮಗೀಗ ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ. ಆ ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮ್ಮ 5 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಒನ್ ಥಿಂಗ್, ನೀವು ಪೊಲೀಸ್ ಆಫೀಸರ್ ಆಗೋರೆ ಹೊರತು ಪೊಲೀಸ್ ಅಲ್ಲ. ಯು ಕ್ಯಾನ್ ಓನ್ಲಿ ಪಾರ್ಟಿಸಿಪೇಟ್. ಥ್ಯಾಂಕ್ ಯು ಸರ್. ವಂಶಿ ಸರ್, ಎಸ್ಪೆಷಲಿ ನೀನು ಪೊಲೀಸ್ಗೆ ಸಪೋರ್ಟ್ ಮಾಡಬೇಕೆ ಹೊರತು ಎಕ್ಸೈಟ್ ಆಗಬಾರ್ದು, ರಿಯಾಕ್ಟ್ ಮಾಡಬಾರ್ದು. ಏನ್ ಇವ್ರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟೀಸ್ ಇರೋದು, ನಮ್ಗೇನಿಲ್ವಾ? ಯಾಕೆ ಹೆದರ್ಕೋತೀರಾ? ಈಗಿನ ಕಾಲದ ಹುಡುಗಿರು ಸೂಪರ್ ಫಾಸ್ಟ್. ನಿನ್ ಡವ್ ಜೊತೆ 2 ತಿಂಗಳು ಓಡಾಡ್ತೀನಿ. ನನಗೆ ಇಷ್ಟ ಆದ್ರೆ ಮದುವೆ ಅಪ್ಪ, ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ ಅಭಾಷಣ. ಇದೆ ಈ ಕೋಪನೇ ಅವ್ರು ಬೇಡ ಅಂತ ಹೇಳಿರೋದು. ಇಲ್ಲಿ ನಾವು ಬಂದಿರೋದೇನಕ್ಕೆ, ನೀನ್ ಮಾಡ್ತಿರೋದೇನು? ನೆನ್ಪುರ ಹೊತ್ತಾಯ್ತು. ಎರಡು ಬಿ ವಾಚ್. ಏನೋ ನೀನು? ನಾನೇನ್ ಮಾಡ್ಲಿ, ಅವ್ರು ಅಷ್ಟೊಂದು ಜನ ಇದ್ದಾರೆ. ಯಾಕೆ ಕಾಲೇಜಿಗೆ ಬರಲ್ವಾ? ಬರೋಕೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಆದ್ರೆ ಆ ಲೋಫರ್ಗಳು ಸುಮ್ನಿರ್ಬೇಕಲ್ಲ. ಒಂಚೂರು ಡೀಸೆನ್ಸಿನೇ ಇಲ್ಲ. ನೀನೇನ್ ಮಾಡ್ತಿದ್ದೆ? ಸಹವಾಸನೇ ಬೇಡ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ. ಲವ್ ಅನ್ ಕಾಪಾಡೋ ತಾಕತ್ತಿಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೋ ಗರ್ಲ್ ಫ್ರೆಂಡು? ಛೀ, ಯಾರೇ ರೇಗ್ಸಿದ್ದು? ಅಲ್ಲಿ ನಿಂತಿದ್ದಾನ್ ನೋಡು. ಬನ್ನಿ ನನ್ ಜೊತೆ. ಅಯ್ಯೋ, ನಾವು ಬರಲ್ಲಪ್ಪ. ಪುಕ್ಲಾ, ಇಲ್ಲೇ ಇರು. ಹಲೋ, ನಿಂತ್ಕೊಳ್ಳಿ. ನೋಡಕ್ಕೇನೋ ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ,
ಹುಡುಗಿರನ್ ರೇಗ್ಸಕ್ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ನಾನಾ? ಹಾ. ರೇ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಹಲೋ ಅಯ್ಯಯ್ಯೋ ಶಾರು ಅವನಲ್ವೇ? ನಿಂತ್ಕೊಳ್ಳಿ. ನಿಮ್ಮಂಥವ್ರ ಆಟ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ಹುಡುಗಿಯರ್ನ ಚುಡಾಯಿಸಿ ಧರ್ಮದೇಗ್ ಬೀಳುತ್ತೆ ಅಂತ ಗೊತ್ತಾದ್ರೆ ಒಳ್ಳೆಯವ್ರ ತರ ನಾಟಕ ಆಡ್ತೀರಾ? ನನಗ್ ಕೆಲ್ಸ ಇದೆ. ಮೂವ್. ಓ, ಇನ್ಯಾವ ಹುಡುಗಿನ ರೇಗಿಸ್ಬೇಕೋ? ಅಕ್ಕ ತಂಗಿಯ ಜೊತೆ ಬೆಳ್ತಿದ್ರೆ ತಾನೆ. ಅವನೆಲ್ಲ ಕಡೆ ರೇಗ್ಸಿದ್ದು. ನೋಡ್ರ, ಈ ಡೀಲ್ ಮಾತ್ರ ಬಿಡೋದ್ಬೇಡ. 6 ಕೋಟಿ ರೂಪಾಯಿ ಈ ಡೀಲ್ ಆದ್ರೆ ನಿಮ್ದು ಸರಿಯಾಗಿ ಸಿಗುತ್ತೆ. ಎಲ್ಲ ಹುಷಾರಾಗಿರ್ಬೇಕು. ಬೇಗ ಬಾಣ. ಹೇಯ್, ನನ್ನ ಮಕ್ಕಳು ಎತ್ತಕೊಂಡೋಗ್ರು ಆ ಪೊಲೀಸ್ದವನ್ನ. ಬಾಣ ಬಾಣ. ವಂಶಿ, ಎಲ್ಲಿ ಹೋಗ್ತಾ ಇದೀಯಾ? ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ವಂಶಿ, ಒಳಗಡೆ ಹಾಕ್ಬಿಡ್ತೀನಿ. ಏರೋಪ್ಲೇನ್ ಹಚ್ಬಿಡ್ತೀನಿ. ವಂಶಿ, ಐ ಆಮ್ ವೆರಿ ಸಾರಿ. ವಂಶಿ ಪ್ಲೀಸ್ ಸರ್, ಐ ಆಮ್ ಸಾರಿ. ಸರ್, ನೀವು ಪೊಲೀಸ್ ಅಂತ ಗೊತ್ತಿರ್ಲಿಲ್ಲ ಸರ್. ನೋಡು, ಗಂಡ್ಸು ಅಂದ್ರೆ ಅವನು ಯಾವ್ದೋ ಹುಡ್ಗಿನ್ ರೇಗ್ಸಿದಕ್ಕೆ ಹೀಗ್ ಬಾರಸ್ತಾ. ಇನ್ನು ಅವ್ನ್ ಹುಡ್ಗಿನ್ ರೇಗ್ಸಿದ್ರೆ ಸಾಯ್ಸೇ ಬಿಡ್ತಿದ್ನೇನೋ. ವಂಶಿ, ಇನ್ನು 12 hours ಆದ್ರೆ ನೀನ್ ಬರೀ ವಂಶಿ ಅಲ್ಲ, ಪೊಲೀಸ್ ಆಫೀಸರ್. ಆಮೇಲೆ ನಾವೆಲ್ಲ ಜ್ಞಾಪಕ ಇರ್ತಿರ್ತಾನೆ. ನನ್ ಜ್ಞಾಪಕ ಗುರಿ ಎರಡೇ, ಒಂದು ಒಳ್ಳೆ ಪೊಲೀಸ್, ಇನ್ನೊಂದು ನನ್ನ ತಾಯಿ. ಗೊತ್ತಪ್ಪ, ಅದಾಯ್ತಲ್ಲ, ಮುಂದೆ ಡಿಪಾರ್ಟ್ಮೆಂಟ್ ಒಳ್ಳೆ ಪೊಲೀಸ್ ಆಫೀಸರ್ ಅನ್ಸ್ಕೋಬೇಕು. ಆಮೇಲೆ ನನ್ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಇನ್ನೇನಿದೆ, ನೀನ್ ಮುಂದೆನೆ ನಿಂತ್ಕೊಂಡಿದ್ದೀನಿ. ನಾನೇ ಲೆಕ್ಕಕ್ಕೆ ಇಲ್ವಾ? ನನ್ ತಾಯಿ ಒಪ್ಕೊಂಡಿದ್ದ ದಿನಾನೇ ನಿನಗೆ ನನ್ನ ಹೆಂಡತಿ ಪೋಸ್ಟ್ ಕನ್ಫರ್ಮ್ ಆಗೋಯ್ತು. ಹೌದಾ? ಯು ಸೋ ಸ್ವೀಟ್. ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿ ಆಯ್ತು, ಸರಿ ಬಾ. ಹೌದು, ಸಾಯೋ ತನಕ ನಾವು ದುಡಿತಾನೆ. ಅಮ್ಮ, ಇನ್ನು ಎಷ್ಟು ದಿನ ಅಮ್ಮ ದೇವ್ರ ಜೊತೆ ಸ್ಟ್ರೈಕು?
ಯಾವಾಗ ನನ್ ಮಗನ್ ಕನಸು ನೆರವೇರುತ್ತೋ ಆವತ್ತು ಒಳಗ್ ಬಂದು ದೇವ್ರಿಗೆ ನನ್ ಕೈ ಮುಗಿ. ಅಂದ್ರೆ ನಿಮ್ ಸ್ಟ್ರೈಕ್ ನಾಳೆನೇ ಮುಗ್ದೋಗತ್ತೆ. ಹೌದು, ಹೋಗೋಣ ಬಾಕಟ. ಅಮ್ಮ ವಂಶಿ ಗ್ಯಾರಂಟಿ ಬೆಂಗಳೂರಲ್ಲೇ ಪೋಸ್ಟಿಂಗು. ಈ ಇಂಟರ್ವ್ಯೂ ಎಲ್ಲ ಬರೀ ಲೆಕ್ಕಕ್ಕಷ್ಟೇ. ಅಮ್ಮ ಈಗ ಬಂದಿಯನಮ್ಮ, ನೀನ್ ಬರ್ಲಿಲ್ಲ ಅಂತ ಒಳಗೋಗಲ್ಲ ಅಂತ ಕಾಯ್ತಿದ್ದ. ಎಲ್ಲ ಗೊತ್ತು, ಸುಮ್ನೆ ಬಳ್ಳಾರಿನಮ್ಮ. ಓ ದಣಿಗಳೇ ತುಂಬಿರೋ ಗಣಿಗಳೂರು. ನೋಡ್ ಬರ್ತೀನಿ. ಆಲ್ ದಿ ಬೆಸ್ಟ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್ ವಂಶಿ. ವಂಶಿ ಚೆನ್ನಾಗಿ ಮಾಡಪ್ಪ. ಥ್ಯಾಂಕ್ ಯು ಸರ್. ಮಿಸ್ಟರ್ ವಂಶಿ, ನಿಮ್ಮ ದೃಷ್ಟಿಯಲ್ಲಿ ರಿಯಲ್ ಪೊಲೀಸ್ ಆಫೀಸರ್ ಅಂದ್ರೆ ಹೇಗಿರ್ಬೇಕು? ಸರ್, ಒಂದು ನಮ್ಮ ಹಿಟ್ ಲಿಸ್ಟ್ ಅಲ್ಲಿ ಟೆರರ್ ಅನ್ಸ್ಕೊಂಡಿರೋ ರೌಡಿಗಳ ಹೆಸರಿರ್ಬೇಕು, ಇಲ್ಲ ಅವ್ರ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರ್ಬೇಕು. ಇದೆರಡೂ ಇಲ್ಲ ಅಂದ್ರೆ ಅವರು ಕಾಕಿ ಹಾಕಿರೋ ಬ್ರೋಕರ್ ಸರ್. ಪೊಲೀಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್. ಆದ್ರೆ ಅದ್ ನಿಮ್ಮಲ್ಲಿ ಇಲ್ವಲ್ಲ. ಮಾತಿಗೆ ಮುಂಚೆ ಕೋಪ ಮಾಡ್ಕೋತೀರಂತೆ. ನನ್ನ ಟ್ರೈನಿಂಗ್ ಪೀರಿಯಡ್ ಅದು ನನಗೆ ಹೇಳಿದಾರೆ ಸರ್. ಅದೇ ವಿಷಯವಾಗಿ ನಾನು 3 ಸಲ ಸಸ್ಪೆಂಡ್ ಆಗಿದ್ದೀನಿ. ಅದನ್ನ ಖಂಡಿತ ಕಂಟ್ರೋಲ್ ಮಾಡ್ತೀನಿ ಸರ್. ಆರ್ ಯು ಶೂರ್? ಎಸ್. ಕೋಪ ಎಲ್ಲ ಡ್ರಾಬ್ಯಾಕ್ ಅಲ್ಲ ರೀ. ಪೊಲೀಸ್, ಅದರಲ್ಲೂ ಯಂಗ್ ಬ್ಲಡ್ ಅಂದ್ಮೇಲೆ ಇವರು ಕೋಪ ಬರದೆ ವಯಸ್ಸಾದವ್ರಿಗೆ ಬರುತ್ತೆ. ಮಿಸ್ಟರ್ ವಂಶಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಕ್ಕೆ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಸರ್, ಈ ಫೈಲ್ ನೋಡಿ. ಮೊದಲು ಕ್ರಿಮಿನಲ್ಸ್ ನ ಬೆಳೆಯೋಕ್ ಬಿಟ್ಟು ಆಮೇಲೆ ಕಂಟ್ರೋಲ್ ಮಾಡೋದು ಸರಿಯಲ್ಲ ಸರ್. ಪುಡಿ ರೌಡಿ ಆಗಿದ್ದಾಗಲೇ ಅವ್ನ್ ಬುಡನ ಕಿತ್ತಾಕ್ಬೇಕು. ಅವ್ನು ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಫೈಲ್ ನ ಕ್ಲೋಸ್ ಮಾಡಬೇಕು. ವೆರಿ ಗುಡ್. ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ. ಆದ್ರೆ ಕೆಲವು ಸಲ ನಿಮ್ ಲಿಮಿಟ್ಸ್ ನ ಮೀರ್ತೀರಾ. ಪೊಲೀಸ್ ಆಗೋಕ್ ಮುಂಚೆನೆ ಕೌಳ ನಾಗರಾಜ್ನ ಶೂಟ್ ಮಾಡಿದ್ರಿ. ಕಾಲೇಜ್ ಡೇಸ್ ಅಲ್ಲಿ MLA ಮಗನ್ಗೆ ಹೊಡೆದಿದ್ರಿ. ಅದೆಲ್ಲ ನನ್ನಿಂದ ಆಗಿರೋ ತಪ್ಪಲ್ಲ ಅಂತ ನೀವು ನೋಡ್ಕೊಂಡು ಸುಮ್ನಿರೋ ಕ್ಯಾರೆಕ್ಟರ್ ನಂದಲ್ಲ. ಎಸ್, ಐ ನೋ. ಮಿಸ್ಟರ್ ವಂಶಿ, KR ಅಂದ್ರೆ ಏನು? ಸರ್, ನನ್ನ ಇನಿಷಿಯಲ್ಸ್. ಅದು ಗೊತ್ತು. KR ಅಂದ್ರೆ ನನ್ನ ತಂದೆ ಹೆಸರು. ಇನ್ನೇನ್ ಪಕ್ಕದ ಮನೆಯವ್ರ ಹೆಸರು ಹಾಕೊಳಕ್ಕಾಗತ್ತ? ಓ, ನಿಮಗ್ ಕೋಪ ಬರುತ್ತಲ್ಲ? ಮರ್ತಿದ್ದೆ. ಐ ಆಮ್ ಸಾರಿ. ಹೇಳಿ, KR ಅಂದ್ರೆ ಯಾಕೆ? ಹೇಳಕ್ ಇಷ್ಟ ಇಲ್ವಾ ಅಥವಾ? ಕೊತ್ನಾಲ್ ರಾಮಣ್ಣ. ಯಾರೋ ಬಂದ್ರು 4 ಪ್ರಶ್ನೆ ಕೇಳೋದು, ಪೋಸ್ಟಿಂಗ್ ಕೊಟ್ಟು ಕಳ್ಸೋದಷ್ಟೇ ಅಲ್ಲ ನಮ್ ಕೆಲ್ಸ. ಕೊತ್ನಾಲ್ನ ಹೊಡೆದಿದ್ದು ಜಯಚಂದ್ರ ಅಂತ ಎಲ್ರೂ ಮಾತಾಡ್ತಿದ್ದಾರೆ. ಅದು ನಿಜ ತಾನೆ ಸರ್? ಇರ್ಬಹುದು. ಆದ್ರೆ ಅದೇ ಕೊತ್ನಾಲ್ ನಿಮ್ ತಂದೆ ಅನ್ನೋದು ಆಕಸ್ಮಿಕನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ ಸರ್. ಆ ಮನುಷ್ಯ ನನ್ನ ಹುಟ್ಟಿಗೆ ಕಾರಣ ಅನ್ನೋದೊಂದು ಬಿಟ್ಟು ನಮಗ್ ಬೇರೆ ಯಾವ ಸಂಬಂಧನೂ ಇಲ್ಲ. ಈಗಲೂ ಆ ಹೆಸರು ಜಾಗದಲ್ಲಿ ನನ್ನ ತಾಯಿ ಹೆಸರಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಅದ್ ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ನನ್ಗೊಂದು ಡೌಟ್. ಈ ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ISI ಏಜೆಂಟ್ಗಳು ಇಂಡಿಯಾಗ್ ಬಂದು ಆರ್ಮಿಗೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೋ ಸೇರಿ ತಮ್ಮ ಪ್ಲಾನ್ ಸಕ್ಸಸ್ ಮಾಡ್ಕೊಳ್ಳೋ ಐಡಿಯಾನಲ್ಲಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿದೆ. ನೀವೇನಾದ್ರೂ ನಿಮ್ ತಂದೆ ಸಾವಿನ ರಿವೆಂಜ್ ತಗೊಳ್ಳೋದಿಕ್ಕೆ ಇಲ್ಲ ಒಳಗಿಂದಾನೆ ರೌಡಿಸಮ್ ಮಾಡೋ ಐಡಿಯಾ, ಅದು ಅಲ್ಲದೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಬೇಕು ಅಂತ ಕೇಳಿದೀರಾ? ಜಯಚಂದ್ರನ್ಕಿಂತ ನಿಮ್ ತಂದೆ ಕೊತ್ನಾಲ್ ದೊಡ್ಡ ರೌಡಿ. ಆದ್ರೆ ನಿಮ್ ಫೈಲಲ್ಲಿ ಫಸ್ಟ್ ಜಯಚಂದ್ರನ್ ಫೋಟೋ ಇದೆಯಲ್ಲ ಸರ್. ಪದೇ ಪದೇ ನನ್ನ ತಂದೆ ಅಂತ ಹೇಳ್ಬೇಡಿ. ನಾವ್ ಈ ಊರಿಗೆ ಬಂದಿದ್ದೀನಾನೆ ಆ ಮನುಷ್ಯ ಸತ್ತೋಗಿದ್ದ. ಅದು ನಿಮ್ಗೂ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಆ ಫೋಟೋ ಕಿತ್ ಬಿಸಾಕಿದ್ದು. ಅದು ಅಲ್ಲದೆ ಒಬ್ಬ ರೌಡಿ ಬೆಳೆಯೋಕೆ ಒಳಗೂ ಹೊರಗು 2 ಕಡೆಯಿಂದನೂ ಸಪೋರ್ಟ್ ಸಿಗ್ಬೇಕು. ಓಕೆ, ಈ ಖಾಲಿ ಆಳೆ ಇದೆಯಲ್ಲ ಇದೇನು? ಡಿಪಾರ್ಟ್ಮೆಂಟ್ಲೇ ಇದ್ಕೊಂಡು ಕ್ರಿಮಿನಲ್ಸ್ ನ ಸಪೋರ್ಟ್ ಮಾಡ್ತಿರೋ ಸೋ ಕಾಲ್ಡ್ ಇಂಟೆಲಿಜೆಂಟ್ ಕ್ರಿಮಿನಲ್ಸ್ ಇದಾರಲ್ಲ ಅವರು. ಯಾರು ಅಂತ ಹೇಳ್ಬೋದಲ್ಲ? ಹೊಸದಾಗಿ ಹೇಳ್ಬೇಕಾ? ಇಟ್ಸ್ ಕ್ಲಿಯರ್. ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರ ಅಪ್ಪನ ವಿರೋಧ ಮಾಡಿದವರೆಲ್ಲ ವಂಶಿ ದೃಷ್ಟಿಲಿ ಕ್ರಿಮಿನಲ್ಸ್. ಸರ್, ನೀವ್ ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದೀರಾ ಅಲ್ಲ ಸರ್? ಅಪ್ಪ ಕೆಟ್ಟವನದ್ ಮಾತ್ರಕ್ಕೆ ಮಗ ಒಳ್ಳೆನಾಗ್ಬಾರ್ದ? ಇಷ್ಟಕ್ಕೂ ನಾನ್ ಬೆಳೆದಿರೋದು ನಮ್ ತಾಯಿ ಜೊತೆಲಿ. ಯಾಕೆ ಅವ್ರ ಜೊತೆ ಬೆಳಿಲಿಲ್ಲ ಅನ್ನೋಕೆ 1000 ಕಾರಣ ಇರ್ಬೋದು. ಕೊತ್ನಾಲ್ಗೆ ನಿಮ್ ತಾಯಿ ಇಷ್ಟ ಇರ್ಲಿಲ್ವೋ, ಇಲ್ಲ ನಿಮ್ ತಾಯಿ ಕ್ಯಾರೆಕ್ಟರೇ ಸರಿ ಇರ್ಲಿಲ್ವೋ, ಯಾವನ್ನ ಗೊತ್ತು? ಸಾರಿ ಸರ್, ಸಾರಿ ಸರ್. ಸಿಟ್ ಡೌನ್. ರಿಯಲಿ ಸಾರಿ ಸರ್. ಬಿಹೇವ್ ಯೋರ್ಸೆಲ್ಫ್. ನೋಡಿದ್ರ, ತಾಯಿ ಜೊತೆ ಇದ್ರು ಅಪ್ಪನ್ ಗುಣ ಮಾತ್ರ ಇವನ್ ಬಿಟ್ಟಿಲ್ಲ. ಕೊತ್ನಾಲು ಅಷ್ಟೇ. ಕೋಪ ಬಂದ್ರೆ ಮನುಷ್ಯ ಆಗಿರ್ತಿರ್ಲಿಲ್ಲ. ತಪ್ಪು ನಿಂತಲ್ಲ, ನಿನ್ ಮೈಯಲ್ಲಿ ಹರಿತಾ ಇದೆಯಲ್ಲ ಅವನ್ ರಕ್ತ ಅದ್ರದ್ದು.
ನಿನಗೂ ಅಷ್ಟೇ. ಕೋಪ ಬಂದ್ರೆ ಕ್ರಿಮಿನಲ್ ಯಾರು, ನಿನ್ ಸೀನಿಯರ್ ಯಾರು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಜವಾಬ್ದಾರಿ ಇಲ್ದಿರೋ ಕ್ಯಾಂಡಿಡೇಟ್ಗೆ, ಅದರಲ್ಲೂ ಕೊತ್ನಾಲ್ ಅಂತ ಕ್ರಿಮಿನಲ್ ಮಗನ್ಗೆ ಪೋಸ್ಟಿಂಗ್ ಕೊಟ್ರೆ ಏನಂತಾರೆ? ಒಂದ್ ವೇಳೆ ನಾವ್ ಇವನಿಗೆ ಕೆಲಸ ಕೊಟ್ರೆ ಡಿಪಾರ್ಟ್ಮೆಂಟ್ ಒಳಗೆ ನಾವೇ ಕೊತ್ನಾಲ್ನ ಬೆಳೆಸ್ದಂಗಾಗತ್ತೆ. ಅದ್ ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ವಂಶಿ ಕೆಲಸ ಕೊಡಕ್ಕೆ ನನ್ನ ಕಡೆಯಿಂದ ಸ್ಟ್ರಾಂಗ್ ರಿಜೆಕ್ಷನ್ ಇದೆ. ಸರಿಯಾಗಿ ನೀವೇನು ಹೊರಡ್ಬೋದು ಸರ್. ಪ್ಲೀಸ್ ಹೊರಡ್ರಿ. ಹಲೋ, ಕೊತ್ನಾಲ್ಗೆ ಒಬ್ಬ ಮಗ ಇದ್ದಾನೆ. ಈಗ ತಾನು ಇಂಟರ್ವ್ಯೂ ಬಂದಿದ್ದ, ಆದ್ರೆ ರಿಜೆಕ್ಟ್ ಆಗೋಯ್ತು. ವಂಶಿ 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 ಏನಾಯ್ತಮ್ಮ? ವಂಶಿ ನಿಮ್ ತಂದೆ ಸಾವಿನ ರಿವೆಂಜ್ ತಗೊಳ್ಳೋದಿಕ್ಕೆ ಯಾರೋ ಬಂದ್ರು. ಅದ್ರಲ್ಲೂ ಕೊತ್ನಾಲ್ ಅಂತ ಕ್ರಿಮಿನಲ್ ಮಗನಿಗೆ ಪೋಸ್ಟಿಂಗ್ ಕೊಟ್ರೆ ನಾವೇ ಕಾಣಿಸ್ದಂಗಾಗತ್ತೆ. ಅದ್ ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಕೆಲಸ ಕೊಡಕ್ಕೆ ಸ್ಟ್ರಾಂಗ್ ರಿಜೆಕ್ಷನ್. ಸರ್, ಬೆಂಗ್ಸು 6 ಗಂಟೆಯಿಂದ ಕಾಯ್ತಾ ಇದ್ದಾರೆ ಸರ್. ಯಾರಂತೆ? ಯಾರೋ ವಂಶಿ ತಾಯಿ ಅಂತೆ ಸರ್. ಸರಿ, ಕಳಿಸು. ನಮಸ್ಕಾರ ಸರ್. ನಾನು ಯಾತಕ್ಕೆ ಬಂದೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದರಿಂದ ಏನ್ ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಅವರ ಅಪ್ಪನ ಹೆಸರಾಗ್ಲಿ ನೆರಳಾಗ್ಲಿ ತನ್ನ ಮೇಲೆ ಬೀಳ್ಬಾರ್ದು ಅಂತಾನೆ ನನ್ನ ಮಗ ಈ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕ್ತ ಸರ್. ಆದ್ರೆ ಕೊತ್ನಾಲ್ ಮಗ ಅನ್ನೋ ಒಂದೇ ಕಾರಣ ಹೇಳ್ಕೊಂಡು ಇವತ್ತು ಅವನ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಹೊರಗೆ ಹೋದ್ರೆ ಟಿವಿನವರೆಲ್ಲ ನಮ್ ನೆಮ್ಮದಿನೇ ಕೆಡಿಸ್ತಿದ್ದಾರೆ ಸರ್. ರೌಡಿಗಳ ಕಾಟ ಬೇರೆ. ನಮ್ ಜೊತೆಲ್ ಬಾ ಅಂತ ಅವ್ನ್ ಕರೀತಿದ್ದಾರೆ ಸರ್. ಅವನ್ ಮೊದಲೇ ಕೋಪಿಷ್ಟ ಸರ್. ಮುಂದೆ ಏನಾಗುತ್ತೋ ಅನ್ನೋ ಭಯ ತುಂಬಾ ಇದೆ ಸರ್ ನನಗೆ. ಸರ್, ದಯವಿಟ್ಟು ಸರ್ ನೀವೇ ನನ್ನ ಮಗನ ಕಾಪಾಡ್ಬೇಕು ಸರ್. ಕಡೆ ಪಕ್ಷ ನಿಮ್ ಡ್ರೈವರ್ ಆಗಾದ್ರೆ ಅವ್ನ ಇಟ್ಕೊಳ್ಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಆ ವಂಶಿ ಫೈಲ್ನ ಕಳ್ಸ್ಕೊಡ್ರಿ. ಅದೇ ರೀ, ಆ ಕೊತ್ನಾಲ್ ಮಗ. ನಾನು ಕೇಳಿರೋದಕ್ಕೂ ನೀವು ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದ್ 2-3 ದಿವಸ ಬಿಟ್ಟು ನಿಮ್ ಮಗನ್ನ ಕರ್ಕೊಂಬನ್ನಿ, ಆಮೇಲೆ ಮಾತಾಡ್ತೀನಿ. ನೋ, ಇದು ನನಗೆ ಇಷ್ಟ ಆಗಲ್ಲ ಸರ್. ಯಾವತ್ತು ಆ ದೇವ್ರು ನನ್ ಕಷ್ಟಕ್ಕಾಗ್ಲಿಲ್ಲ ಸರ್. ನನ್ನ ಪಾಲಿಗೆ ದೇವ್ರು ನೀವು ಸರ್. ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡಿ ಸರ್. ಸರಿ, ನೋಡ್ತೀನಿ. ಹೋಗಿ ಬನ್ನಿ. ವಂಶಿ ಪುಟ ಎದ್ದೇಳಪ್ಪ. ಮಾತಾಡ್ಬೇಕು ನಿನ್ನ ಹತ್ರ. ನಾನು ಏನಮ್ಮ ಮಾತಾಡ್ಬೇಕಂದಲ್ಲ. ಬೇಡಮ್ಮ, ನಾನೇನೋ ಮಾತಾಡೋದು, ನೀನೇನೋ ಹೇಳೋದು. ನಮ್ಮಿಬ್ರಲ್ಲಿ ಜಗಳ ಯಾಕೆ ಹೇಳು? ಖಂಡಿತ ಇವತ್ತು ಜಗಳ ಆಗಲ್ಲ. ಎದ್ದೇಳು. ಏನಮ್ಮ? ಮೊದಲೊಂದು ತುತ್ತಿನು, ಆಮೇಲೆ ಎಲ್ಲ ಹೇಳ್ತೀನಿ. ಒಳ್ಳೆ ಸುದ್ದಿನೇ. ನಾನು ಐಜಿ ಅವ್ರನ್ನ ನೋಡ್ ಬಂದೆ. ಹೇಗೆ? ಅದು ಹೇಗೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅವ್ರ ಹತ್ರ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡೆ. ಅದೇ
ನೀನ್ ಪೊಲೀಸ್ ಆಗ್ಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಿದ್ದೆ ಅಂತ ಹೇಳಿದೆ. ಒಂದ್ 3 ದಿವಸ ಬಿಟ್ಟು ಬನ್ನಿ, ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜನ 1000 ಹೇಳ್ತಾರೆ. ನೀನ್ ಧೈರ್ಯವಾಗಿರು, ನೀನ್ ಯಾವ ತಪ್ಪು ಮಾಡಿಲ್ಲ. ಒಟ್ನಲ್ಲಿ ನೀನ್ ನಂಬ್ಕೊಂಡಿರೋ ದೇವ್ರು ನಿನ್ನನ್ನು ಕೈ ಬಿಡ್ಲಿಲ್ಲ ಅಲ್ಲ. ಒಂದ್ ಮಾತು ಹೇಳ, ದಯವಿಟ್ಟು ಈ ಕೆಟ್ಟ ಕೋಪನ್ ಬಿಟ್ಬಿಡು. ಅಣ್ಣ ಇನ್ ಸುಮ್ನೆ ಕುಂತ್ರೆ ಅಷ್ಟೇ. ಆ ಕೊತ್ನಾಲ್ಗೊಬ್ಬ ಮಗ ಅವನಂತ ಗೊತ್ತಾಗಿದ ತಕ್ಷಣ ಇದ್ರ ಸವಾಸನೆ ಬೇಡ ಅಂತ ಬ್ಲಾಕ್ ಟಿಕೆಟ್ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ ಮಜೂರುಗಳಿಗೆಲ್ಲ ನರ ಬಂದ್ಬಿಟ್ಟೈತಣ್ಣ. ಏಯ್, ಅಷ್ಟೆಲ್ಲ ಆಟ ಆಡಿದ್ ಕೊತ್ನಾಲೆ ಅಡ್ರೆಸ್ ಕೇಳ್ದಂಗ್ ಹೋದ. ಮಗ ಏನ್ ಕಿತ್ ಗುಡ್ಡೆ ಆಗ್ತಾನು. ಕಂಬ ಸಿಕ್ಕ್ರೆ ಕಾಲೆ ತೊಕ್ಕುನ್ನಿ ಕಣ ಅವನು. ಆರಾಮಾಗಿರಿ ಹೋಗ್ರೋ. ಏಯ್, ನಿನ್ ಮಾತಲ್ಲಿ ಮಚ್ಚಲ್ಲಿರೋ ಶಾರ್ಪ್ನೆಸ್ ಮೆದುಳಿನಲ್ಲಿಲ್ಲ. ವಂಶಿ ಫೈಲ್ನಲ್ಲಿ ಮೊದಲನೇ ಅವನು ನೀನು, ಕೊನೆಯಲ್ಲಿರೋ ಖಾಲಿ ಪೇಪರ್ ನಾನು. ವಂಶಿಗೆ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಕೊಟ್ಟು ಹೀರೋ ಮಾಡ್ತಾ ಇದ್ದಾರೆ. ಕೊತ್ನಾಲ್ ಶಿಷ್ಯಂದ್ರು ಫೀಲ್ಡ್ಗೆ ಎಳೆಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ತಲೆ ಕೆಟ್ಟ ಎಂಟ್ರಿ ಕೊಟ್ರೆ ನೀನ್ ಖಾಲಿ. ಅಪ್ಪಿತಪ್ಪಿ ಪೊಲೀಸ್ ಆದ್ರೆ ನನಗ್ ಡೇಂಜರ್. ಕೊತ್ತಂಬರಿ ಸೊಪ್ಪು ಕುಡಿ. ಎಷ್ಟು ಎಷ್ಟಾಯ್ತ್ರಿ? 18 ರೂಪಾಯಿ ಸರ್. ನಿಂತ್ಕೊಳ್ಳೋ ಜುಟ್ಟು ನನ್ ಮಗನೇ, ನೀನೇನ್ ದೊಡ್ಡ ಪಂಟ್ರೇನು? ನಿನ್ ಫೈಲಲ್ಲಿ ನಮ್ ಬಾಸ್ ಫೋಟೋ ಮೊದ್ಲೈತಂತೆ. ನಿನ್ ಮಾಮೂಲಿ ಕೇಳೋ ಪೊಲೀಸ್ ಮಾಮ ಕೆಲ್ಸ ಅಂತೂ ಸಿಗಲ್ಲ. ನಿಮ್ಮ ಅಪ್ಪನ್ನೇ ಕತ್ತರಿಸಿದ ಗಂಡು ನಮ್ ಬಾಸ್. ನೀವೇನೇ ಬೊಗಳಿದ್ರು ನಾನೀಗೇನು ಮಾತಾಡಲ್ಲ. ಪೊಲೀಸ್ ಆಗಿ ಬಂದ್ಮೇಲೆ ಒಬ್ಬೊಬ್ಬರನ್ನಾಗಿ ನೋಡ್ಕೊಂತೀನಿ. ವಾ, ಇನ್ನೂ ಪೊಲೀಸ್ ಆಗೋ ಆಸೆ ಇಟ್ಕೊಂಡಿದೀಯಾ? ಇವತ್ ನಾವು ಕೊಡೋ ಒದಗೆ ನನ್ನ ಮಗನೇ, ಸಿಟಿನಲ್ಲಿ ಪೊಲೀಸ್ ಆಗ್ಲಿ, ರೌಡಿಗಳಾಗ್ಲಿ, ರೌಡಿ ಮಕ್ಕಳಾಗ್ಲಿ, ಯಾವ ನನ್ನ ಮಗನು ನಮ್ಮ ಮನನ್ಗೆ ಸ್ಕೆಚ್ ಹಾಕ್ಬಾರ್ದು. ಲೈ, ನೀನು ಒಬ್ಬ ಗಂಚ, ನೀನು ಕೋಪನೆ ಬರಲ್ವಾ? ನಿಜವಾಗ್ಲೂ ಕೊತ್ತಾಲ್ ಹುಟ್ಟಿರೋ ಮಗನೇ ನಾನು. ಅವನ್ಗೆ ಹುಟ್ಟಿದ್ರೆ ಅವನಲ್ಲಿರೋ 10% ರೋಷ ಆದ್ರೆ ಇವನ್ಗೆ ಇರ್ಬೇಕಾಗಿತ್ತು. ಇವ್ರಮ್ಮ ಯಾವ ಗಂಡ್ಸಿಗೆ ಬಸಾಗಿ ಕೊತ್ನಾಳ್ ಹೆಸರು ಹೇಳ್ತಾವಳೋ ಯಾರಿಗ ಗೊತ್ತು. ಅಮ್ಮ, ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾರೋ ನಿಮ್ಮ ಮಗನ್ನ ಹೊಡಿತಾ ಇದಾರೆ, ಬೇಗ ಬನ್ನಿ.
ಅಯ್ಯಯ್ಯೋ ಅಯ್ಯಯ್ಯೋ ಯಾವ್ದು ನಡಿಬಾರ್ದು ಅಂತ ಇಷ್ಟು ವರ್ಷ ಕಷ್ಟಪಟ್ಟು ಅದೇ ನಡೆದೋಯ್ತು. ನಡೆಯೋ ಸುಮ್ಮನೆ ಪೊಲೀಸ್ ಏನಾಗೋಯ್ತು ವಂಶಿ? ಏನಾಗೋಯ್ತು? ಏನ್ ಮಾಡ್ಬಿಟ್ಯ ನೀನು? ಅಯ್ಯೋ ನನ್ ಮಗನ್ನ ಬಿಟ್ಬಿಟ್ರಪ್ಪ, ನನ್ ಮಗನ್ನ ಬಿಟ್ಬಿಟ್ರಿ. ಎಂತ ಕೆಲಸ ಮಾಡ್ಬಿಟ್ಯೋ ವಂಶಿ? ಅವನ್ನ ಬಿಟ್ಬಿಟ್ರಪ್ಪ, ಅವನ್ನ ಬಿಟ್ಬಿಟ್ರಿ. ಏನದು ಖಾಲಿ ಇರೋ ಲಾಸ್ಟ್ ಪೇಜ್? ಸಿಸ್ಟಮ್. ಅದನ್ನ ನೀನ್ ಕ್ಲೀನ್ ಮಾಡ್ತೀಯಾ? ಇವತ್ತಿನಿಂದ ಅದೇ ಸಿಸ್ಟಮ್ಗೆ ಬೇಡದಿರೋ ಲಿಸ್ಟ್ ನಲ್ಲಿ, ಡಿಪಾರ್ಟ್ಮೆಂಟ್ ಬೇಕಾಗಿರೋ ಲಿಸ್ಟ್ ನಲ್ಲೂ ನಿಂದೆ ಮೊದಲನೇ ಹೆಸರು. ಪೊಲೀಸ್ ಆಗ್ತೀಯಾ ಮಗನೇ? ನೀನ್ ಇಲ್ಲಿಂದ ಆಚೆ ಬರಕ್ಕೆ ಆಗಲ್ಲ. ಲೇ ಅವಳ ವಂಶಿನ್ ಜೈಲ್ಗೆ ಹಾಕಿದ್ದೀನಿ. ಜೈಲರ್ಗೂ ಹೇಳಿದ್ದೀನಿ, ತಾಕತ್ತಿದ್ರೆ ನಿನ್ನ ಹಳೆ ಬಾಕಿನ ತೀರಿಸ್ಕೊ. ನಿನಗೆ ಕೊಡೋ ಟೈಮ್ ಇವತ್ತು ರಾತ್ರಿ ಮಾತ್ರ. ವಂಶಿ ಕನ್ಫರ್ಮ್, ಎಲ್ಲರೂ ಜಯಚಂದ್ರನ್ ಕಡೆಯವರು. ಸರ್, ಬೆಳಿಗ್ಗೆಯಿಂದ ಬಂಡಿರೆಡ್ಡಿ ಸರ್ಕಲ್ ಆಯ್ತು, ತಿಗಡ್ರಪಾಳ್ಯ, ಯಶವಂತಪುರ ಅಂತ ಬೆಂಗಳೂರು ತೋರಿಸ್ತಿದ್ದೀರಲ್ಲ. ನಾನೇನ್ ಬೆಂಗಳೂರು ಹೋಸ್ಪನ? ನನ್ ಮಕ್ಕಳ, ನಿಮ್ ತಲೆಯಲ್ಲಿ ಬುದ್ಧಿ ಇರಲ್ಲ, ಅದಕ್ಕೆ ನಿಮ್ ತಲೆ ಬೇಗ ಉರುಳೋದು. ವಂಶಿ ತುಂಬಾ ಇಂಟೆಲಿಜೆಂಟ್. ನಿನ್ನ ಬದುಕ್ಸಕ್ಕೆ ನಾನ್ 3 ದಾರಿ ಹುಡುಕ್ತಿದ್ರೆ ಅವ್ನ್ ನಿನ್ ಮುಗ್ಸಕ್ಕೆ 100 ದಾರಿ ಕಾಯ್ತಾ ಇರ್ತಾನೆ. ನೀನ್ ಅವನ್ನ ಮುಗಿಸಿದ್ರೆ ಈ ತಲೆನೋವು ಇರ್ತಿರ್ಲಿಲ್ಲ. ಈಗ ಹೇಳ್ದಷ್ಟು ಮಾಡು. ಅಣ್ಣ ವಂಶಿ, ಹಿಂದೆ ತಗೊಳ್ಳೋ ಬೇಗ. ನೋಡ್ಕೊಂಡ್ರು ಗಾಡಿ ಓಡಿಸು, ಗಾಡಿ ಓಡಿಸು. ಏನ್ ಮುಖ ನೋಡ್ತಿದ್ಯಾ?
ಎಲ್ಲೋದವನು ಇದೆಲ್ಲ ಚೆನ್ನಾಗಿರಲ್ಲ. ಪ್ರಭೆ ಗಿಡ್ಡ ಬೇಡ 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 ವಂಶಿ ಬೇಡ. ನಾನೇನಾದ್ರೂ ನಿನ್ ತಂಟೆಗೆ ಬಂದಿದ್ನ? ರೌಡಿಸಮ್ಗೂ ಅವ್ರಿಗೂ ಏನೋ ಸಂಬಂಧ? ನನ್ನ ಬಿಟ್ಬಿಡು, ಬೇಕಾದ್ರೆ ಕಾಂಪ್ರೋ ಆಗ್ಬಿಡೋಣ. ಕಾಂಪ್ರೋ? ಹಲೋ, ತಲುಪ್ದೇನೋ? ತಲುಪಿಸ್ದೆ. ವಂಶಿ, ಏಯ್, ನಿನ್ ರೈಟ್ ಹ್ಯಾಂಡ್ ಜಯಚಂದ್ರನ್ ಎತ್ತಾಯ್ತು. ನೆಕ್ಸ್ಟ್ ನೀನು ಹೋಗಿ ಸ್ಟೇಷನ್ ಮುಂದೆನಾ ಮನೆ ಮುಂದೆನಾ ನೀನ್ ಡಿಸೈಡ್ ಮಾಡ್ಕೊ. ವಂಶಿ, ಏನಾಯ್ತು ವಂಶಿ? ವಂಶಿ ಏನಾಯ್ತು? ತಪ್ಪು ಮಾಡ್ಬಿಟ್ಟೆ ಶಾರು, ತಪ್ಪು ಮಾಡ್ಬಿಟ್ಟೆ. ನಮ್ಮಮ್ಮಂದೆ ತಪ್ಪು ಅಂತ ಹೇಳಿ ಅವಳನ್ನೆಷ್ಟು ನೋಯಿಸ್ಬಿಟ್ಟಿದ್ದೀನಿ ಶಾರು. ಅಷ್ಟು ಚಿಕ್ಕ ವಯಸ್ಸಲ್ಲಿ ಶಾರು ನನ್ ಬೆಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು. ಅದು ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಶಾರು. ಅವಳನ್ನ ತುಂಬಾ ನೋಯಿಸ್ಬಿಟ್ಟೆ ಶಾರು. ಕೋಪ ಕೋಪ ಕೋಪ, ಕೊನೆಗೂ ನಂದು ರೌಡಿ ರಕ್ತಾನೆ ಅಂತ ಪ್ರೂವ್ ಮಾಡ್ಬಿಟ್ಟೆ ಶಾರು. ನಮ್ಮಮ್ಮ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನನ್ಗಿದು ಯಾವ್ದು ಬೇಡ ಶಾರು. ನಾನು ಐಜಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ನನಗೆ ನಮ್ಮಮ್ಮ ಬೇಕು ಶಾರು, ನಮ್ಮಮ್ಮ ಬೇಕು. ಅವಳನ್ನ ಒಪ್ಕೊಂಡ್ರೆ ಸಾಕು ಶಾರು. ನನ್ ಮದ್ವೆ ಆಗ್ತೀಯ ಶಾರು? ನನ್ನ ತಾಯಿ ಪಟ್ಟ ಕಷ್ಟನ ನೀನು ಅನುಭವಿಸ್ಬಾರ್ದು. ಜನ ನನ್ನ ನಿನ್ನ ಸಂಬಂಧಕ್ಕೆ ಕೆಟ್ಟರ್ಥ ಕೊಡಬಾರ್ದು. ನಾಳೆ ನಾ ಸರೆಂಡರ್ ಆದ್ರೆ ಯಾವಾಗ ಆಚೆ ಬರ್ತೀನಿ ನನಗೆ ಗೊತ್ತಿಲ್ಲ. ಕಾಯ್ತೀನಿ ಕಾಯ್ತೀನಿ. ಯಾಕಮ್ಮ ಮಾತಾಡ್ಸಲ್ವಾ? ಮಾತಾಡಕ್ಕೆ ಏನಿದೆಪ್ಪ, ಇಡೀ ಊರೇ ನಿನ್ನ ಬಗ್ಗೆ ಮಾತಾಡ್ತಿದೆ. ನೆಂಟ್ರ ಮನೆಗೆ ಬಂದ ತಕ್ಷಣ ಊಟ ಮಾಡ್ತೀರಾ, ತಿಂಡಿ ತಿಂತಾರ ಅಂತ ಕೇಳಕ್ಕೆ. ಊಟ ಮಾಡ್ದ? ನಿನ್ನ ಕೈಯಲ್ಲಿ ಊಟ ಮಾಡಿ ತುಂಬಾ ದಿನ ಆಯ್ತಮ್ಮ. ಹೋಗೋಗೋ, ನಿನ್ ಮಗನ್ನ ನಾಳೆ ಯಾರಾದ್ರೂ ಸೆಂಟರ್ ರೋಡ್ ಅಲ್ಲಿ ನಾಯಿ ತರ ಹೊಡೆದ್ ಬಿಸಾಕಿ ಹೆಣೋ ನಮ್ಮ ಮುನ್ಸಿಪಾಲಿಟಿ ವ್ಯಾನ್ ಅಲ್ಲಿ ಎತ್ಕೊಂಡು ಹೋಗ್ತಾರಲ್ಲ, ಆಗ ಗೊತ್ತಾಗತ್ತೆ. ಅಮ್ಮ ಕೂತ್ಕೋ. ನೀನೇ ತಿನ್ನು. ನೀನೇ ತಿನ್ಸಮ್ಮ. ತಪ್ಪು ನಿಂದಲ್ಲ ಕಂದ. ತಪ್ಪು
ತಪ್ಪೆಲ್ಲ ನಂದು. ನೀನ್ ಈ ತರ ಆಗ್ತಿ ಅಂತ ಗೊತ್ತಿದ್ರೆ ನಿನ್ನನ್ನು ಹೆರ್ತಾನೆ ಇರ್ಲಿಲ್ಲ. ತಿನ್ನು ತಿನ್ನು. ನಿನ್ನ ಈ ಕೋಪ ನಿನ್ನನ್ನು ಎಷ್ಟು ಕೆಟ್ಟವನಾಗಿ ಮಾಡ್ಬಿಟ್ಟಿದೆಯಲ್ಲ. ತಿನ್ನು. ನನ್ನ ಕೈ ತುತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿಯಲ್ಲ, ತಿನ್ನು. ಎಲ್ಲ ತಿನ್ನು, ಎಲ್ಲ ತಿನ್ಬಿಡು. ವಂಶಿ, ಪೊಲೀಸ್ನವರು ನಾಯಿ ತರ ತಿನ್ನು. ತಿನ್ಬಿಡು, 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 ಎಲ್ಲ ತಿನ್ಬಿಡು. ಅದಕ್ಕೆ ಅನ್ನದಲ್ಲಿ ವಿಷ ಕಲ್ಸ್ಬಿಟ್ಟಿದ್ದೀನಿ ಕಂದ. ಅರ್ಥ ಮಾಡ್ಕೊಳ್ಳೋ. ನೀನೇನಾದ್ರು ಆ ಥರ ಸತ್ತೋದ್ರೆ ನನ್ನ ಕೈ ನೋಡಕ್ಕಾಗಲ್ಲ. ನನಗೆ ಹಕ್ಕಿದೆ ಕಣೋ, ನನಗೆ ಹಕ್ಕಿದೆ. ಅರ್ಥ ಮಾಡ್ಕೊಳ್ಳೋ. ಮಡ್ಲಲ್ಲೇ ಇಲ್ಲಿ ಮಲ್ಕೋ. ನನ್ನ ಮಡ್ಲಲ್ಲೇ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡು. ನನಗೆ ಹಕ್ಕಿದೆ. ಹೌದು ಶಿ, ನನ್ನ ಅರ್ಥ ಮಾಡ್ಕೋ. ಎರಡು ದಿನ ಹುಡುಕ್ತಾ ಏನಿಲ್ಲ. ನಿನ್ ಮೈಲ್ ಹರಿತಾರದ ರೌಡಿ ರಕ್ತಾನೆ ಆದ್ರು ಬೆಳೆಸಿದ್ ನಿಮ್ಮಮ್ಮ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಈಗ ಒಳ್ಳೆಯವನಾಗೋದಕ್ಕೆ ನೀನ್ ಏತ್ನ ಪೊಲೀಸ್ ಕೊಟ್ಬಿಟ್ರೆ ನಮ್ ಗತಿ ಏನು? ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಆಚೆ ಹೋಗಿ, ಆಚೆ ಹೋಗಿ. ಏಯ್, ನಿನ್ನಂತವ್ರು ಬದಲಾಗಬಾರ್ದು. ಆಗ್ಲೇಬೇಕನ್ನೋರು ಬದುಕಿರ್ಬಾರ್ದು. ಏನ್ ಹಂಗ್ ನೋಡ್ತಾ ಇದೀಯಾ? ಫೀಲ್ಡ್ರು ಎಲ್ಲ ಒಂದಾಗ್ಬಿಡ್ತೀವಿ. ಏನ್ ಸರೆಂಡರ್ ಆಗ್ತೀನಿ ನೀನು? ಸರೆಂಡರ್ ಒಬ್ಬೊಬ್ಬರನ್ನ ಕೊಚ್ಚಾಕ್ಬಿಡ್ತೀನಿ. ನನ್ನ ಮಗ ಒಳ್ಳೆಯವನಾಗ್ತಾನೆ ಅಂತ ಗೊತ್ತಿಲ್ಲದೆ ನಾನೇ ಅವ್ರಿಗೆ ವಿಷ ತಿನ್ಸ್ಬಿಟ್ಟೆ. ದಯವಿಟ್ಟು ನನ್ನ ಮಗನ ಬಿಟ್ಬಿಡಿ. ಅವ್ರು ನಿಮ್ ತಂಟೆ ಬರೋದಿಲ್ಲ. ನಾನು ಅವ್ರಿಗೆ ವಿಷ ತಿನ್ಸ್ಬಿಡ್ತೀನಿ. ದಯವಿಟ್ಟು ಅವ್ರು ಬಿಟ್ಬಿಡಿ. ನಾವ್ ಮಾಡೋ ಕೆಲ್ಸನ ಇವಳೇ ಮಾಡಿದಾಳೆ. ಏಯ್, ಅವನ್ ಬಿಡು. ಅವಳನ್ನ ಹೇಳ್ಕೊಂಬಂದ್ರ ದಯವಿಟ್ಟು ನನ್ನ ಮಗನ ಕಾಪಾಡಿ. ನನ್ನ ಮಗನ ಕಾಪಾಡಿ. ಅಯ್ಯೋ, ನನ್ನ ಮಗನ ಆಸ್ಪತ್ರೆ ಕರ್ಕೊಂಡು ಹೋಗಿ. ನಿಮ್ ಕಾಲ್ ಬೀಳ್ತೀನಿ. ವಂಶಿ, ಅಯ್ಯೋ ವಂಶಿ, ಆಚೆ ಬಂದ್ಬಿಡು, ಆಚೆ ಬಂದ್ಬಿಡು. ನಿನಗೆ ವಿಷ ತಿನ್ಸ್ಬಿಟ್ರೆ ನಾನು ಹಿಂದೆನೆ ಬರ್ಬೇಕು ಅನ್ಕೊಂಡಲ್ಲೋ. ನಂದೆ ವಂಶಿ, ಬಿಡು ವಂಶಿ. ವಂಶಿ,
ನನ್ನ ಮಕ್ಕಳು ನಿನ್ನ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಉಂಟಾಗ ನೀನು ಆಚೆ ತರ್ತೀನಿ ವಂಶಿ ನಾನು ಪೊಲೀಸ್ ನನ್ನ ಮೇಲೆ ಕೈ ಮಾಡಿದ್ರೆ ಅಷ್ಟೇ ಹಲೋ ರೆಡ್ಡಿ ಮಾತಾಡ್ತಿರೋದು ವಂಶಿ ಮನೆ ಹತ್ರ ಬನ್ನಿ ಅಮ್ಮ ಅಮ್ಮ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ